ಬ್ರಾಟ್ ಟು ಯು ಬೈ ವಿಗಾರ್ಡ್. ಆಡಳಿತ ಪಕ್ಷದಲ್ಲಿರೋರು ಏನು ಇರೋ ನಾವು ಹೋದ್ರೂ ಕೂಡ ಅವ್ರ ಕಡೆಯವ್ರು ಯಾರೋ ಬರ್ತಾರೆ, ಈ ಸಮಾಜವನ್ನು ಉಳಿಸ್ಕೋತಾರೆ, ನಾಯಕರನ್ನು ಅನ್ನೋದು ಒಂದು ಸಣ್ಣ ಒಂದು ಇದಿರುತ್ತೆ. ಅದು ಇಲ್ಲ ಇಲ್ಲಿ. ರಂಜಿತ್ ಹೋಗ್ತಾರಾ, ಹೋಗ್ಲಿ ಬಿಡ್ರಿ, ಏನಾಗುತ್ತೆ ರೀ ಅವರಿಂದ ಅನ್ನುವಂಥ ಮನೋಭಾವ ಇದ್ದರೆ ನಾವು ಅಲ್ಲಿದ್ದೂ ಓದಂಗಾಗುತ್ತೆ. ಅದಕ್ಕೆ ನಾವು ನಮ್ಮ ತನ್ನನ್ನು ಉಳಿಸ್ಕೊಳ್ಳೋ ಜೊತೆಗೆ ಸಮಾಜವನ್ನು ಸಹ ಉಳಿಸ್ಬೇಕು. ನಾನು ಅದಕ್ಕೆ ಈ ತೀರ್ಮಾನ ತಗೊಂಡೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸೇರ್ತಾ ಇದ್ದೇನೆ. ಇಲ್ಲ ಇಲ್ಲ ಇಲ್ಲ, ನೋಡಿ, ನಾನು ಅದನ್ನೇ ಈಗ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಯಾವತ್ತೂ ಇಂಥದ್ದನ್ನು ಮಾಡಿಕೊಡಿ ನಮಗೆ ಅಂತೇಳಿ, ನಮ್ಮ ಸಮಾಜದ ಉಳಿವಿಗಾಗಿ ಸವಲತ್ತುಗಳನ್ನು ಮಾಡಿಕೊಡಿ, ಸಮಾಜವನ್ನು ಬುಡದಿಂದ ಮೇಲೆತ್ತುವಂಥ ಕೆಲಸಗಳನ್ನು ಮಾಡಿಕೊಡಿ ಅಂತಲೇ ಹೋರಾಟ ಮಾಡಿರೋದು. ಅದು ಇಲ್ಲಿ ಹಂಗೆ ಅಧಿಕಾರ ಇದ್ರೂ ಕೂಡ ಏನು ಮಾಡಲಿಲ್ಲ ಅಂದರೆ, ಅದು ನಾನು ಯಡಿಯೂರಪ್ಪನವರ ಜೊತೆ ಪಕ್ಷಕ್ಕೆ ಸೇರುವಾಗ ಅಮರಶಿಲ್ಪಿ ಜಕಣಾಚಾರ್ಯ ಜನವರಿ 1ನೇ ತಾರೀಕು ನಡೆಸುವಂಥ ಆ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮವನ್ನಾಗಿ ಮಾಡ್ತೀವಿ. ಪ್ರಣಾಳಿಕೆಯಲ್ಲಿ ಹಾಕಿ ಅಂತ ಹೇಳಿದ್ದೆ. ಆ ಪ್ರಣಾಳಿಕೆಯಲ್ಲಿ ಹಾಕ್ಸಿದ್ದನ್ನು ಅದನ್ನು ಮಾಡಿದ್ದು ಬಿಟ್ಟರೆ ಇಲ್ಲಿವರೆಗೂ ನಮ್ಮ ಸಮಾಜಕ್ಕೆ ಏನೂ ಮಾಡಿಲ್ಲ. ಏನಾದರೂ ಇಂಥದ್ದು ಮಾಡಿದ್ದೀನಿ ಅಂತ ಯಾರಾದರೂ ಹೇಳಿದ್ರೆ ನಾನು ಹೇಳ್ತೇನೆ. ಇಲ್ಲ, ಏನು ಎಲ್ಲ ಪರಿಷತ್ತಿನಲ್ಲಿ ನಾನು ಎಷ್ಟು ಸಾರಿ ಮಾತಾಡಿದ್ದೀನಿ ಅಂತ ಸಭಾಪತಿಗಳೇ ಕೂತಿದ್ದಾರೆ ಇಲ್ಲಿ. ಆಮೇಲೆ ಪಕ್ಷದ ವಿಚಾರವನ್ನು ಆ ಮೇಲ್ಮನೆಯಲ್ಲಿ ಅಲ್ಲಿ ಕುಂದುಕೊರತೆಗಳನ್ನು ಹೇಳುವಂಥ ವೇದಿಕೆ ಅಲ್ಲ ಅದು. ಪಕ್ಷದ ವೇದಿಕೆ ಸರ್, ಈಗ ಪಕ್ಷದ ವೇದಿಕೆಯಲ್ಲಿ ಹೇಳೋದು ಬೇಕಾಗಿಲ್ಲ, ನನ್ನ ಬ್ಯಾಕ್ಗ್ರೌಂಡೇ ಗೊತ್ತಾಗುತ್ತೆ ಇವನು ಯಾವುದಕ್ಕೋಸ್ಕರ ಪಕ್ಷಕ್ಕೆ ಬಂದ ಅಂತ. ಅದನ್ನು ಕೇಳಬೇಕಲ್ಲ. ಏನು ನಾನು ಎಷ್ಟು ಕಾರ್ಯಕ್ರಮ ಮಾಡಿದ್ದೆ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವ್ರನ್ನ ಕಾರ್ಯಕ್ರಮಗಳು ಮಾಡಿದ್ದೆ. ಮುಖ್ಯಮಂತ್ರಿ ಆಗಿದ್ದದ್ದು ಯಡಿಯೂರಪ್ಪನವ್ರಿಗೆ ಪ್ರತಿಯೊಂದು ಗೊತ್ತಿತ್ತು. ನಾನು ಸೇರುವಂಥ ಸಂದರ್ಭದಲ್ಲಿ ಅವರು ಒಂದು ಇದು ಕೊಟ್ಟರು. ನಾನೀಗ ಆರೋಪ ಮಾಡಲ್ಲ, ಅವರು ನಾನು ಅವರು ಸೇರುವಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಇವತ್ತು ವಿಡಿಯೋ ಇದೆ, ನಂಜುಂಡಿಯವ್ರನ್ನ ಹಿಂದುಳಿದ ವರ್ಗದ ನಾಯಕರನ್ನಾಗಿ ಮಾಡೋದ್ರ ಜೊತೆ 1,000 ಕೋಟಿ ರೂಪಾಯಿಗಳನ್ನು ನಂಜುಂಡಿಯವರಿಗೆ ಕೊಡ್ತೇನೆ, ಅವರ ಇದರಲ್ಲಿ ಕೊಡ್ತೇನೆ. ಅವರೆಲ್ಲ ಹಿಂದುಳಿದ ವರ್ಗದವ್ರಿಗೂ ಕೂಡ ಅದನ್ನು ಸರಿಸಮವಾಗಿ ಹಂಚುವಂಥ ಕೆಲಸ ಮಾಡಬೇಕು ಅಂದರು. ಇಲ್ಲ, ನಾನು ಆರೋಪ ಮಾಡಲ್ಲ, ಅಟ್ಲೀಸ್ಟ್ ನಾನು ಗುರುತಿಸಿ ನಾನು ಬಂದಿದ್ದಕ್ಕೆ ಒಂದಷ್ಟು ಕೆಲಸಗಳು ಸಮಾಜಕ್ಕೆ ಮಾಡಿಕೊಟ್ಟಿದ್ರೆ ನಾವು ಉಳಿತಾ ಇದ್ವಿ. ಈಗ ಸರ್ಕಾರ ಇದ್ದಾಗ ಮಾಡಿಲ್ಲ ಅಂತ ನೀವು ಹೇಳಿದ್ರಿ, ಸರ್ಕಾರ ಇಲ್ಲ, ಉಪಯೋಗ ಎಷ್ಟರ ಮಟ್ಟಿಗೆ ಆಗಿದೆ ಆಗಿಲ್ಲ ಅನ್ನೋದು ನಾನು ಅದನ್ನು ಕೂಡ ಏನು ಹೇಳ್ತಾ ಇಲ್ಲ. ಅದು ಕೇಂದ್ರ ಸರ್ಕಾರದಿಂದ ಏನು ಕೊಡ್ತಾರೋ ಬರೀ ನಮ್ಮ ಸಮಾಜಕ್ಕೆ ಅವ್ರು ಕೊಡ್ತಾ ಇಲ್ಲ. ನಿಮಗೆ ಅದು ಗೊತ್ತಿರಬೇಕು ಅಂತ ಭಾವಿಸ್ತೇನೆ. 18 ಸಮಾಜಗಳನ್ನು ಸೇರಿಸಿದ್ದಾರೆ ಅದರಲ್ಲಿ ವಿಶ್ವಕರ್ಮ ಅನ್ನೋ ಹೆಸರನ್ನ ಪ್ರಾಧಾನ್ಯತೆ ಇಟ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ನನಗೇನಾದರೂ ಯಾರಾದರೂ ಕೇಳಿದರೆ ಆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನ್ನೋ ಬದಲು ಪ್ರಧಾನಮಂತ್ರಿ ಹಿಂದುಳಿದ ವರ್ಗದವರ ಯೋಜನೆ ಅಂತಲೇ ಹಾಕ್ಬೋದಾಗಿತ್ತು. 18 ಜಾತಿನ ಸೇರಿಸ್ಕೊಂಡು ಮಾಡಿ ತಪ್ಪು ಅಂತ ಹೇಳಲಿಲ್ಲ, ಇನ್ನೊಂದಷ್ಟು ಜಾತಿನ ಸೇರಿಸ್ಬೋದಾಗಿತ್ತು. ನಮಗೆ ಕೊಳ್ಳಿದ್ರೆ ನಾನು ಹೇಳ್ತಿದ್ದೆ. ಈಗ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಕೆಲಸ ಆಗಲಿಲ್ಲ ಅಂದ್ರಿ, ಸರ್ಕಾರ ಹೋದ ತಕ್ಷಣನೇ ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ. ಈಗ ಅಧಿಕಾರ ಅವಧಿ ಮುಗಿಯುವ ಸಂದರ್ಭದಲ್ಲಿ ಬಂದು ರಾಜೀನಾಮೆ ಕೊಡ್ತಾ ಇದ್ದೀರಿ ಅಂತಂದ್ರೆ ತಪ್ಪು ಸಂದೇಶ ಹೋಗಲ್ವ? ಇಲ್ಲ, ತಪ್ಪು ಸಂದೇಶ ನನ್ನ ಜೊತೆಯಲ್ಲಿರೋರಿಗೆ, ಸಮಾಜದವ್ರಿಗೆ, ಮತ್ತು ನೋಡಿ ಸರ್, ರಾಜಕೀಯವನ್ನು ತಿಳ್ಕೊಂಡಿದ್ದವ್ರಿಗೆ ಮತ್ತು ರಾಜಕೀಯ ಗೊತ್ತಿಲ್ಲದಿದ್ದವ್ರಿಗೆ ಯಾವಾಗಲೂ 2 ಅಭಿಪ್ರಾಯಗಳಿರ್ತದೆ. ಈಗ ನಾನು ಎಲ್ಲ ಅನುಭವಿಸಿನೇ ಹೋಗ್ತೀನಿ ಅಂದ್ಕೊಳ್ಳಿ, ಎಲ್ಲ ಆಯಿತು ಇನ್ನೂ ಸುಮ್ಮನೆ ಇರ್ತೀನಿ ಅಂದ್ಕೊಳ್ಳಿ, ಒಂದಲ್ಲ ಒಂದಿನ ಈ ತೀರ್ಮಾನ ನಾನು ತಗೊಳ್ಳೇಬೇಕಲ್ಲ. ಅಲ್ಲ, ಇಷ್ಟು ದಿನ ಇಲ್ಲ, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಬರ್ಬೋದು ನಂಜುಂಡಿಯವರೇ ನಿಮಗೊಂದು ಸ್ಥಾನ, ಈ ಥರ ಹೋರಾಟಕ್ಕೆ ಒಂದು ಸ್ಥಾನ ಕೊಡ್ತೀವಿ, ಇದು ಬಿಡಿ ಮುಂದೆ ಮಾಡೋಣ, ನಿಮ್ಮನ್ನು ಈ ಥರ ಒಂದು ಇದನ್ನಲ್ಲಿ ಮಾಡ್ತೀವಿ, ಏನೂ ಇಲ್ಲಲ್ಲ, ಕಾಯೋ ತಾನೇ ನಮ್ದಲ್ಲ. ಏನು ಜವಾಬ್ದಾರಿ ಕೊಡಬೇಕಂತ ನಿರೀಕ್ಷೆ ಮಾಡಿದ್ದೀರಿ ಸರ್? ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಕಾಯಕ ಸಮಾಜಗಳನ್ನು ಉಳಿಸುವಂಥ ಜವಾಬ್ದಾರಿನೇ ಕೊಡ್ಬೇಕು ಸರ್ ನನಗೆ. ಅಲ್ಲ, ಮಾಡಬೇಕಾಗಿತ್ತು ಅಂತ ಹೇಳೋದವರು. ಆ ಸಮಾಜಗಳಿಗೆ ನಿರ್ಲಕ್ಷ್ಯಕ್ಕೆ ಯಾರೆಲ್ಲ ಗುರಿಯಾಗಿದ್ದಾರೋ ಅವ್ರಿಗೆಲ್ಲ ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಿಸುವಂಥ
ಒಂದು ಮುಖ್ಯಸ್ಥನಾಗಿ ಮಾಡ್ಬೋದಾಗಿತ್ತು, ಕ್ರಿಯೇಟ್ ಮಾಡಿಕೊಡ್ಬೋದಾಗಿತ್ತು. ನಮ್ಮ ಅಭಿರುಚಿಗೆ ತಕ್ಕಂಗೆ, ನಮ್ಮ ಹೋರಾಟಕ್ಕೆ ತಕ್ಕಂಗೆ ಮಾಡಿಕೊಡ್ಬೋದಾಗಿತ್ತು. KPCC ಆಫೀಸ್ನಲ್ಲಿ ನಾಳೆ ಬೆಳಗ್ಗೆ ಸೇರ್ತೀನಿ. ಮತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಎಲ್ಲರೂ ಇರ್ತಾರೆ. ಅವ್ರ ಮೇಲೆ ಭರವಸೆ ಇದೆಯಾ ಹಿಂಗೆ ಸ್ಥಾನ ಕ್ರಿಯೇಟ್ ಮಾಡಿ ನಿಮ್ಗೆ ಏನಾರ ಅವಕಾಶ ಕೊಡ್ತಾರಂತೇಳಿ? ಭರವಸೆನೇ ರಾಜಕೀಯ ಸರ್. ಚುನಾವಣೆ ಹೊಸದಲ್ಲಿ ಅವ್ರು ಬಳಸ್ಕೊಳ್ಳಲ್ಲ ನಿಮ್ಮನ್ನ ಅಂತ ಏನ್ ಗ್ಯಾರಂಟಿ? ಸಮಾಜ ಹೆಂಗ್ ನಂಬಬೇಕು? ಏನು ಮಾಡೋದು? ನಮಗೆ ಜಾತಿ ಇಲ್ಲ. ಈಗ ಆಯಿತು, ಇದಕ್ಕೆ ಆಲ್ಟರ್ನೇಟ್ ಏನು? ನಾನೊಂದು ಪಕ್ಷ ಮಾಡೋಕ್ಕಾಗತ್ತಾ? ಕಾಂಗ್ರೆಸ್ ಎಲ್ಲ ಬದಲಾಗಿಬಿಟ್ಟಿದೆಯಾ? ಇಲ್ಲ, ಬದಲಾಗಿದೆ. ಇದ್ದ ಸ್ಥಿತಿ ಇವತ್ತು ಬದಲಾಗಿ ಹೋಗಿ ಎಲ್ಲ ಶುದ್ಧವಾಗಿಬಿಟ್ರು ಅವರು. ಆ ಥರ ಹೇಳಲ್ಲ. ನನಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಈ ಸಮಾಜದ ನಮ್ಮ ಸಮಾಜದ ಮತ್ತು ಇನ್ನೊಂದಷ್ಟು ಸಮಾಜಗಳ ಬಗ್ಗೆ ಹೋರಾಟ ಮಾಡೋದಕ್ಕೆ ಅವ್ರು ಅವಕಾಶ ಮಾಡ್ತಾರೆ. ಸಮಾಜ ಅಂದರೆ ನಂಜುಂಡಿ ಅವರಲ್ಲ, ಅಲ್ಲ ಸಮಾಜ. ಹೌದಾ? ನಂಜುಂಡಿ ಅವರಿಗೆ ಒಂದು ಸ್ಥಾನಮಾನ ಕೊಟ್ಬಿಟ್ರೆ ಸಮಾಜ ಬದಲಾಗುತ್ತಾ? ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಆಗಿದ್ರೆ ಸಮಾಜವನ್ನು ನೀವು ಈ ಕಾಂಗ್ರೆಸ್ನ ಬಿಟ್ಟು ಬಂದಿದ್ದೆ ನಾನು ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ, ನಿರ್ಲಕ್ಷ್ಯ ಮಾಡಿದ್ರೆ ಅಂತ. ನೋಡಿ, ನಾನು ಇಲ್ಲ ಈಗ ಅದೇನೇ. ಈಗ ಸಮಸ್ಯೆ ಏನಂದರೆ, ತಪ್ಪು ತಿಳಿಬಾರ್ದು. MLC ಅಂದರೆ ಅಧಿಕಾರ ಅಲ್ಲ. ನಿಮಗೆ ನಾನು ಭಾಳ ಸಾರಿ ಹೇಳ್ತಾ ಇದ್ದೇನೆ, ಅನುಭವಿಸೋದೇನು ಇಲ್ಲ ಅಲ್ಲಿ. ಅನುಭವಿಸೋದೇನು ಇಲ್ಲ ಸರ್. ಅಲ್ಲಿ ಕೊಡಬೇಕಾಗಿತ್ತು, ಅರ್ಹತೆ ಇತ್ತು ನನಗೆ. MLC ಅಂದರೆ ಎಷ್ಟೋ ಜನ, 75 ಜನ ಇದ್ದಾರೆ ಸರ್. ಎಲ್ಲರೂ ಅಧಿಕಾರ ಏನು ಅನುಭವಿಸೋದಿಲ್ಲ ಅಲ್ಲಿ. ಅಧಿಕಾರ ಅಲ್ಲ, ಅಧಿಕಾರ ಕೊಟ್ಟರೆ MLCಗೆ ಬೆಲೆ. ಈಗೇನು MLA ಚುನಾವಣೆ ಫೈಟ್ ಮಾಡ್ತಾರೆ, MLA ಟಿಕೆಟ್ ಅಂತ ಸರ್ ನನಗೆ ಆ ಥರ ಎಲ್ಲ ಇಲ್ಲ ಸರ್. ಇದ್ದಿದ್ರೆ ನಾನು ನಟನಾಗಿದ್ದಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರವನ್ನು ಇಟ್ಕೊಂಡು ಯಾವತ್ತೂ ಏನೋ ಮಾಡ್ಬೋದಾಗಿತ್ತು. ಸಂಘಟನೆ ಮೂಲಕ ಜಾಗೃತಿಗೊಳಿಸಬೇಕು ಅನ್ನೋದೇ ನನ್ನ ಮೊದಲನೆಯಿಂದ ಬಂದದ್ದ ಒಂದು ರೂಢಿ. ಅದು ಈಗಲೂ ಅದೊಂದು 3 ತಿಂಗಳಿದೆ. ಈಗ ನಿಮ್ಮನ್ನ ಕರೆ ತಂದಿರೋ ಯಡಿಯೂರಪ್ಪನವರು ನಿಮ್ಮ ಬಗ್ಗೆ ಮಾತಾಡಲು ಯಾಕೆ ಹೋಗ್ತೀರಾ? ಒಂದು ಮಾತು ಇವತ್ತು ಇಲ್ಲಿವರೆಗೂ ಯಾರು ಮಾತಾಡಿಲ್ಲ, ಈ ಕ್ಷಣದವರೆಗೂ ಮಾತಾಡಿಲ್ಲ. ಅಷ್ಟು ಬೇಡ ಆಗಿಬಿಟ್ರೆ ಅದು ಅವರೇ ಹೇಳ್ಬೇಕು. ಈಗ ಕಾಂಗ್ರೆಸ್ನಾಗ ಇರುವವರು ಎಲ್ಲರೂ ಹಿಂದುಳಿದ ವರ್ಗದ ನಾಯಕರೇ, ನಾವೆಲ್ಲರೂ ಕೂಡ ಹಿಂದುಳಿದ ವರ್ಗದ ನಾಯಕರು ಅಂತ ಅವರೇ ಹೇಳ್ತಾರ. ಅಂಥದ್ರಲ್ಲಿ ನೀವು ಹೋಗಿ ಹಿಂದುಳಿದ ನಾಯಕ ಆಗ್ತೀರಾ? ಇಲ್ಲ, ನನಗೆ ವ್ಯಾಪ್ತಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅಲ್ಲಿ ಲೀಡರ್ ಆಗಬೇಕು ಅಂತ ಹೋಗ್ತಾ ಇಲ್ಲ. ನನಗೆ ನನ್ನ ಯೋಗ್ಯತೆಗೆ ಏನಾದರೂ ಕೊಟ್ಟರೆ ಮಾಡಬೇಕು ಅಂತ. ಇಲ್ಲ ಅಂದರೆ ನಾನು ಇದ್ದು ಹೊಟ್ಟೋಗ್ತೀನಲ್ಲ ಇಲ್ಲಿ. Brought to you by Vigart.